ವಿದೇಶಾಂಗ ನೀತಿ ಏನಾಗಿದೆ? ಮೋದಿ ಈಗ ಎಲ್ಲಿದ್ದಾರೆ? ಇಂಡಿಯಾ ಟೀಮ್ಗೆ ವಿಶ್ ಮಾಡ್ತಾರೆ, ಈಗೇನಾಗಿದೆ? ಸದನದಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗೆ ಬಿಜೆಪಿಗರು ತಂಡ ಹೊಡೆದಿದ್ದಾರೆ. ಸಿಲಿಂಡರ್ ಸಮಸ್ಯೆ ಬಗ್ಗೆ ಏನಾದರೂ ಬಾಯ್ ಬಿಟ್ಟಿದ್ದಾರಾ? ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ? ಇಸ್ಮಾ ಯಾಕೆ ಜಾರಿಗೆ ತಂದಿದ್ದೀರಾ ಅಂತ ಪ್ರಶ್ನಿಸಿದಂತಹ ಖರ್ಗೆ, ನೀವೇನಿಲ್ಲಿ ಯುದ್ಧಕ್ಕೆ ನಿಂತಿದ್ದೀರಾ ಅಂತ ಹೇಳ್ಬಿಟ್ಟು ಸ್ಪೀಕರ್ ಕೂಡ ಮಾತನಾಡಿದ್ದಾರೆ. ಮಂತ್ರಿಯಾಗಿ ಕಲಬುರಗಿ ಏನು ಅಭಿವೃದ್ಧಿ ಆಗಿದೆ? ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ ಕೂಡ. ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದೀಗ ವಿದೇಶಾಂಗ ನೀತಿ ಏನಾಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೋದಿ ಏನು ಮಾಡ್ತಿದ್ದಾರೆ? ಇಂಡಿಯಾ ಟೀಮ್ಗೆ ವಿಶ್ ಮಾಡ್ತಾರೆ, ಈಗ ಏನಾಗಿದೆ? ಸಿಲಿಂಡರ್ ಸಮಸ್ಯೆ ಇದೆ ಅಂತ ಗೊತ್ತಾಗಿಯೂ ಕೂಡ ಏನಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ? ಏನಾದರೂ ಬಾಯಿ ಬಿಟ್ಟಿದ್ದಾರಾ? ಏನು ಕೂಡ ಮಾತನಾಡಿಲ್ಲ ಸಿಲಿಂಡರ್ ಸಮಸ್ಯೆ ಬಗ್ಗೆ. ಇಸ್ಮಾ ಯಾಕೆ ಜಾರಿಗೆ ತಂದಿದ್ದೀರಾ ಅಂತ ಹೇಳ್ಬಿಟ್ಟು ಖರ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸ್ಪೀಕರ್, ನೀವೇನಿಲ್ಲಿ ಯುದ್ಧಕ್ಕೆ ನಿಂತಿದ್ದೀರಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೂಡ ಮಾಡಿರುವಂಥದ್ದು. ಮಂತ್ರಿಯಾಗಿ ಕಲಬುರಗಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗಿರುವಂಥದ್ದು. ಸದನದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಎಪ್ಪತ್ತೈದು ದಿನ ಆಗಷ್ಟು ಇಂಧನ ಇದೆ ಅಂತ ಫೆಬ್ರವರಿ 9 ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ. ಮಾರ್ಚ್ 6 ಏನಂತಾರೆ? ಪೆಟ್ರೋಲಿಯಂ ಮಿನಿಸ್ಟರ್ ಯಾವುದೇ ಶಾರ್ಟೇಜ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಆತಂಕ ಡೊಮೆಸ್ಟಿಕ್ ಸಿಲಿಂಡರ್ 115 ರೂಪಾಯಿ, ಕಮರ್ಷಿಯಲ್ ಸಿಲಿಂಡರ್ ಏರಿಕೆ ಮಾಡಿ. ಅದಾದ್ಮೇಲೆ ಕೇಂದ್ರ ಸರ್ಕಾರ ಮಾರ್ಚ್ 15 ತಾರೀಕು ಏನ್ ಮಾಡುತ್ತೆ? ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಜಾರಿ ಮಾಡ್ತಾರೆ. ಎಸ್ಮಾ ಆಕ್ಟ್ ಯಾವಾಗ ಜಾರಿ ಆಗೋದು? when there is a crisis. From February 9 till March 10th, government is saying no need to panic, and you have got to ಬರ್ತಾ ಇತ್ತು. ಓಕೆ ಮಾತಾಡ್ಲಿ ಗೊತ್ತಿದೆ. ನಿಂತಿದ್ದಾರೆ, ಮಾತಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರು, ನಾವು ಆಯ್ತು, ಈಗ ಈ ವಿಷಯ ಆಯ್ತು. ಒಂದ್ ಸೆಕೆಂಡ್ ಕೂತ್ಕೊಂಡು ರೆಡ್ಡಿ ಉತ್ತರ ಕೊಡ್ಲಿ. ಅವರು ರಂಗನಾಥ್ ಸಿದ್ದವ್ ಅವ್ರು ಉತ್ತರ ಕೊಡ್ಲಿ. ಬಿಜೆಪಿ ನೀವು ಉತ್ತರ ಕೊಡ್ಲಿ. ಈಗ ರಂಗನಾಥ್ ನೋಡಿ ಕೂಡಿ ಉತ್ತರ ಕೊಡ್ಲಿ. ನೋಡಿಯಪ್ಪ, ನೀವು ಅವ್ರು ಉತ್ತರ ಕೊಡ್ಲಿ. ಮಂತ್ರಿ ಉತ್ತರ ಕೊಡ್ತಾರೆ. ಮಂತ್ರಿ ಉತ್ತರ ಕೊಡ್ಲಿ. ನೀವು ಮಂತ್ರಿ ಉತ್ತರ ಕೊಡ್ಲಿ. ಬಿಡಿ ರಂಗನಾಥ್ ಸಿದ್ದವ್ ಗಮನ ಸಿದ್ದವ್ ನೀವು ಕೂತ್ಕೊಳ್ಳಿ. ನೋಡಿ ಕೂತ್ಕೊಳ್ಳಿ. ಮಂತ್ರಿ ಮಾತಾಡಿ. ವಿಜೇಂದ್ರ ಅವರು ನೀವು ಮಾತಾಡಿ. ಮಾತಾಡಿ. ವಿಶ್ವನಾಥ್ ಮಂತ್ರಿ ಆಯ್ತು, ಅವ್ರು ಮಾತಾಡ್ತಾರೆ. ನಮ್ಮ ಪಕ್ಷದವರು ಸ್ಟ್ರೈಕ್ ಮಾಡಿದರೆ ವಿಜೇಂದ್ರ ಸರ್ ಒಂದ್ ನಿಮಿಷ. ರಾಷ್ಟ್ರದಲ್ಲಿ ಮಾನ್ಯ ಸಭಾ ಉತ್ತರ ಕೊಡಿ. ರಾಷ್ಟ್ರದಲ್ಲಿ ವಿದೇಶಾಂಗ ನೀತಿ ಬರಲಾರ್ದು ಆರ್ಥಿಕ ನೀತಿ ಏನಾಗಿದೆ? ನೀವು ನಿಮ್ ಬೆಸ್ಟ್ ಫ್ರೆಂಡ್, ನಿಮ್ ಬೆಸ್ಟ್ ಫ್ರೆಂಡ್ ಬೀಚ್ ನಲ್ಲಿ ವಾಕಿಂಗ್ ಮಾಡಿದ್ರಲ್ಲ, ಏನಾಯ್ತು ಹೇಳಿ? ವಿದೇಶಾಂಗ ನೀತಿ ಏನಾಯ್ತು? ಎಲ್ಲಿದ್ದಾರೆ ಮೋದಿ ಅವರು? ಬಾಯಿ ಬಿಟ್ಟಿಲ್ಲ. ಮಂದಣ್ಣ ಅವರಿಗೆ ವಿಶ್ ಮಾಡಬಹುದು, ಇಂಡಿಯಾ ಟೀಮ್ ವಿಶ್ ಮಾಡಬಹುದು. ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ.
ಮಂತ್ರಿ ಮಾತಾಡಿ ಸಬ್ಜೆಕ್ಟ್ ಬೇರೆ ಈ ಸಬ್ಜೆಕ್ಟ್ ಬೇರೆ ಈಗ ಬಹಳ ಚೆನ್ನಾಗಿ ನಡೆಸ್ತಾ ಇದ್ರೆ ನಮ್ಮ ದೇಶ ಎಸ್ಟಿನ್ ಕೇಸಲ್ಲಿ ಆ ಸಬ್ಜೆಕ್ಟ್ ಬೇರೆ ಈ ಸಬ್ಜೆಕ್ಟ್ ಬೇರೆ ನೀವು ಹೇಳೋದಕ್ಕೆಲ್ಲ ಗೊತ್ತಿಲ್ಲ ಈಗ ಅನಗತ್ಯವಾಗಿ ಚರ್ಚಿಸಿದಾಗಿ ಸರ್ ಅದೊಂದು ಅದೇನು ಸಿದ್ದರಾಮಯ್ಯ ಮಾಡಿದ್ದ ಸಿಲಿಂಡರ್ ಅದು ಸಿದ್ದರಾಮಯ್ಯ ಈಗ ಮಾತಾಡ್ತಿರ್ತೀರ ಕುತ್ಕೊಳ್ತೀರ ಅವಮಾನ ಮಾಡ್ತಾ ಇದ್ದಾರೆ. 75 ದಿನ ಆಗಷ್ಟು ಇಂಧನ ಇದೆ ಅಂತ ಫೆಬ್ರವರಿ 9 ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ. ಮಾರ್ಚ್ 6